विष्णवे जिष्णवे शङ्खिने चक्रिणे रुक्मिणी रागिणे जानकी जानकी वल्लभी वल्लभा याचितायात्मने कंसविध्वंसिने वंशिने ते सिन्धूरवदना गजानना सिन्धूरवदना गजानना सिद्धिविनायक बालगजानन सिन्धूरवदना गजानना मूषिकवाहन बालगजानन मूषिकवाहन बालगजानन मृत्युञ्जय सुत बालगजानन मृत्युञ्जय सुत बालगजानन सिन्धूरवदन गजानन जय जय श्रीनन्दन हे शिवनन्दन बालगजानन हे शिवनन्दन बालगजानन सिन्धूरवदन गजानन सिद्धिविनायक बालगजानन सिन्धूरवदन ಗಜಾನನ. ತಿರ್ಲೆ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನವು ಎಲಿಕಲ ದಿವಂಗತ ಕೃಷ್ಣ ಸಬರಾಯರ ಕುಟುಂಬ ಹಾಗೂ ಗ್ರಾಮದ ಜನತೆಯ ಶ್ರೇಯಸ್ಸಿಗಾಗಿ ಬೃಹತ್ ಅಶ್ವತ್ಥ ವೃಕ್ಷದ ಹತ್ತಿರ
ದೇವಾಲಯವನ್ನು ನಿರ್ಮಿಸಿ ವಿವಿಧ ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಕಾರ್ಯಕೈಕರ್ಯಗಳನ್ನು ಮಾಡಿಕೊಂಡು ಪ್ರಸ್ತುತ ದೇವಾಲಯವು ಜೀರ್ಣಾವಸ್ಥೆಯಲ್ಲಿ ಇರುವುದರಿಂದ ನೂತನ ದೇವಸ್ಥಾನದ ನಿರ್ಮಾಣಗೊಳಿಸುವವರೇ ಈ ಊರಿನ ಜನರ ಮಹದಾಶೆಯಾಗಿದೆ. ಆ ಪ್ರಯುಕ್ತ ಈ ಶುಭ ದಿನದಲ್ಲಿ ಶ್ರೀ ಎಡನೀರು ಮಠಾಧೀಶರಾದಂತಹ ಶ್ರೀ 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 ಸಚ್ಚಿದಾನಂದ ಭಾರತಿ ಸ್ವಾಮಿಗಳವರ ಪಾದಸ್ಪರ್ಶದಿಂದ ಈ ಕ್ಷೇತ್ರವು ಪಾವನವಾಗಿದೆ. ಶ್ರೀಗಳ ದಿವ್ಯ ಹಸ್ತದಿಂದ ನೂತನ ದೇವಾಲಯಕ್ಕೆ ಶಿಲಾನ್ಯಾಸವು ನೆರವೇರಿದ್ದು ನಮ್ಮೆಲ್ಲರ ಭಾಗ್ಯವಾಗಿದೆ. ಶಿಲಾನ್ಯಾಸವನ್ನು ನೆರವೇರಿಸಿ ಈ ಸಭಾ ಕಾರ್ಯಕ್ರಮದಲ್ಲಿ ನಮಗೆಲ್ಲರಿಗೂ ಆಶೀರ್ವಚನ ಮಾಡಲಿರುವ ಶ್ರೀ ಎಡನೀರು ಮಠಾಧೀಶರಾದಂತಹ ಶ್ರೀ 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 ಸಚ್ಚಿದಾನಂದ ಭಾರತಿ ಸ್ವಾಮಿಗಳಿಗೆ ಜೀರ್ಣೋದ್ಧಾರ ಸಮಿತಿ ಹಾಗೂ ಸೇರಿರುವಂತಹ ಎಲ್ಲ ಭಗವದ್ಭಕ್ತರ ಪರವಾಗಿ ಭಕ್ತಿಪೂರ್ವಕವಾಗಿ ಈ ಸಭಾ ಕಾರ್ಯಕ್ರಮಕ್ಕೆ ಸ್ವಾಗತ. ಏನಂತ ಹೇಳಿದ್ರೆ ಆ ಕಟ್ಟಡಗಳನ್ನು ಪುನಃ ನಿರ್ಮಾಣ ಮಾಡುವಂಥದ್ದು ಅಂತ ಕೆಲಸ ಇವತ್ತು ಶುಭಾರಂಭಗೊಂಡಿದೆ. ಇದಕ್ಕೆ ಸ್ವಾಮೀಜಿಯವರು ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ಬಂದಿದ್ದಾರೆ. ನಮಗೆ ಮೊದಲಿನಿಂದ ಇದು ಒಂದು ಸಂಬಂಧವಿರುವ ಮಠ. ಹಿಂದಿನ ಮಠಾಧೀಶರು ಇರುವಾಗಲೂ ಹಾಗೆ, ಕೇಶವಾನಂದ ಭಾರತಿಯವರು ಇರುವಾಗಲೂ ಹಾಗೆ, ಅವರು ಯಾವುದಾದ್ರೂ ಶಿಲಾನ್ಯಾಸ ಮಾಡಿದ್ರು ಅಂತ ಹೇಳಿದರೆ ಅದು ಯಶಸ್ವಿ ಆಯಿತು ಅಂತಲೇ ಲೆಕ್ಕ. ಅದೇ ಪರಂಪರೆ ಇವತ್ತು ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರೊಂದಿಗೂ ಕೂಡ ಮುಂದುವರಿತಾ ಇದೆ. ಹಾಗಾಗಿ ಈ ಕಾರ್ಯಕ್ರಮ, ಈ ಯೋಜನೆ ನಿಮ್ಮದು ಏನು ಹಾಕ್ಕೊಂಡಿದ್ದೀರಿ ಅದು ಅತ್ಯಂತ ಯಶಸ್ವಿಯಾಗಿ
ನಿರ್ವಿಘ್ನವಾಗಿ ಅತ್ಯಂತ ಶೀಘ್ರವಾಗಿ ಸಂಪೂರ್ಣಗೊಳ್ಳೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಅದು ಆಗಲಿ ಅಂತೇಳಿ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರೈಸ್ತಾ ಇದ್ದೇನೆ. ಯಾವ ರೀತಿಯಲ್ಲಿ ನಮ್ಮ ವೈಯಕ್ತಿಕವಾದಂತಹ ಅಗತ್ಯಕ್ಕೆ ನಾವು ಗೃಹ ನಿರ್ಮಾಣವನ್ನು ನಾವು ಮಾಡ್ತೇವೆ, ಅದೇ ರೀತಿಯಲ್ಲಿ ದೇವಾಲಯಗಳು ಕೂಡ ಅದು ದೇವರಿಗೆ ಅಗತ್ಯ ಇರೋದಲ್ಲ, ಅದು ನಮಗೇ ಅಗತ್ಯ ಇರೋದು. ದೇವರನ್ನು ಆರಾಧನೆ ಮಾಡಲಿಕ್ಕೆ ಬೇರೆ ಬೇರೆ ವಿಧಗಳಿವೆ. ಅದರಲ್ಲಿ ಮುಖ್ಯವಾಗಿ ಶಿಲ್ಪಶಾಸ್ತ್ರದ ಪ್ರಕಾರ ದೇವಾಲಯ ನಿರ್ಮಾಣ ಮಾಡಿ ಅದರಲ್ಲಿ ಬಿಂಬ ಪ್ರತಿಷ್ಠೆಯನ್ನು ಮಾಡಿ ಆರಾಧಿಸುವುದು ಅದು ಮುಖ್ಯವಾದಂತಹ ಒಂದು ಆಗಮನದಲ್ಲಿ ಸೂಚಿಸಿರುವಂತಹ ಒಂದು ವಿಧಾನ. ಅದಷ್ಟೇ ಅಲ್ಲಿ ನಮ್ಮ ಅಗತ್ಯಕ್ಕೆ, ನಮ್ಮ ಏಳಿಗೆಗೆ, ಊರಿನ ಏಳಿಗೆಗೆ ಬೇಕಾಗಿ ನಾವು ದೇವಾಲಯ ನಿರ್ಮಾಣ ಮಾಡಿ ಅಲ್ಲಿ ನಾವು ಸಂಕಲ್ಪಿಸಿದಂತಹ ದೇವರನ್ನು ತಂತ್ರಿಗಳ ಮೂಲಕ ಪ್ರತಿಷ್ಠೆ ಮಾಡಿ ಆರಾಧಿಸಿಕೊಂಡು ಬರ್ತಾ ಇರೋದು ಅದು ಹಿಂದಿನ ಕಾಲದಲ್ಲೂ ನಡೆದು ಬಂದಂತಹ ಒಂದು ಪದ್ಧತಿ. ಆ ರೀತಿಯಲ್ಲಿ ಇವತ್ತು ಊರಿನ ಎಲ್ಲ ದೇವಾಲಯಗಳು ಪುನರ್ ನಿರ್ಮಾಣಗೊಂಡು ಅತ್ಯಂತ ವೈಭವದಿಂದ ಬ್ರಹ್ಮಕಲಶಾದಿ ಧಾರ್ಮಿಕ ಕ್ರಿಯೆಗಳಿಂದ ಅದರ ಕಾರ್ಯಕ್ರಮಗಳು ನೆರವೇರ್ತಾ ಇರುವುದು ನಮ್ಮ ಸನಾತನ ಧರ್ಮದ ಪುನರುತ್ಥಾನದ ಸಂಕೇತ. ಈ ರೀತಿಯಲ್ಲಿ ಇವತ್ತು ಈ ಸುಂದರವಾದಂತಹ ಪ್ರಕೃತಿಯ ಮಡಿಲಲ್ಲಿ ಇಂತಹ ಒಂದು ದೇವಾಲಯ ನಿರ್ಮಾಣಕ್ಕೆ ಶಿಲಾನ್ಯಾಸಗೊಂಡಿರುವುದು ಖಂಡಿತವಾಗಿ ಅದು ಊರಿನ ಒಂದು ಏಳಿಗೆಯ ವಿಷಯ. ಯಾಕೆಂದರೆ ಒಂದು ಊರಿನಲ್ಲಿ ನಾವು ಅಲ್ಲಿಯ ದೇವಾಲಯವನ್ನು, ಅಲ್ಲಿಯ ವಿದ್ಯಾಲಯವನ್ನು ನೋಡಿದರೆ ನಮಗೆ ಊರು ಯಾವ ರೀತಿ ಇದೆ ಅಂತ ನಮಗೆ ಅದನ್ನು ಗ್ರಹಿಸಲಿಕ್ಕೆ ಆಗ್ತದೆ. ಒಂದು ಸುಸ್ಥಿತಿಯಲ್ಲಿರುವಂತಹ ವಿದ್ಯಾಲಯ ಅಥವಾ ದೇವಾಲಯ ಒಂದು ಊರಿನಲ್ಲಿದ್ದರೆ ಖಂಡಿತವಾಗಿಯೂ ಆ ಊರು ಕೂಡ ಅತ್ಯಂತ ಸುಭೀಕ್ಷವಾಗಿದೆ ಮತ್ತು ಸುಸ್ಥಿತಿಯಲ್ಲಿದೆ ಅಂತ ನಮಗೆ ಅದನ್ನು ತಿಳ್ಕೊಳ್ಳಿಕ್ಕೆ ಅದು ಕಾರಣವಾಗ್ತದೆ. ಆ ರೀತಿಯಲ್ಲಿ ನಮ್ಮ ಊರಿನ ದೇವಾಲಯಗಳು ನಾವು ಸುಂದರವಾಗಿ ಅದನ್ನು ರೂಪಿಸಿಕೊಂಡು ಅದರಲ್ಲಿ ದೇವರನ್ನು ಪ್ರತಿಷ್ಠಾಪಿಸಿ ಆರಾಧಿಸಿಕೊಂಡು ಬಂದರೆ ನಮ್ಮ ಊರು ಒಳ್ಳೆಯದಾಗ್ತದೆ, ನಮ್ಮ ಮನೆ ಒಳ್ಳೆಯದಾಗ್ತದೆ, ನಮ್ಮ ಗ್ರಾಮ ಒಳ್ಳೆಯದಾಗ್ತದೆ. ಆ ದಿಶೆಯಲ್ಲಿ ಇವತ್ತು ಈ ಗ್ರಾಮದ ಎಲ್ಲ ಭಕ್ತಾದಿಗಳು ಅತ್ಯಂತ ಶ್ರದ್ಧೆಯಿಂದ ಇಂತಹ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಕೊಂಡಿದ್ದೀರಾ. ಮುಂದೆಯೂ ತಮ್ಮ ಮಿತಿಯಲ್ಲಿ ತಮ್ಮ ಶಕ್ತಿಯಾನುಸಾರ ಈ ದೇವಾಲಯದ ನಿರ್ಮಾಣದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಅತ್ಯಂತ ಶೀಘ್ರವಾಗಿ ಇದರ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳ ವೈಭವವನ್ನು ನೋಡುವಂತಹ ಭಾಗ್ಯವನ್ನು ಆ ದೇವರು ಕರುಣಿಸಲಿಂದ ಈ ಸಂದರ್ಭದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಈವರೆಗೆ ನಡೆದಂತಹ ಪೂರ್ವ ತಯಾರಿಗಳ ವರದಿಯನ್ನು ಇದೀಗ ನಿಮ್ಮ ಮುಂದಿಡಲು ಹರ್ಷಿಸುತ್ತಿದ್ದೇನೆ. ಭಗವದ್ಭಕ್ತರೇ, ದಕ್ಷಿಣ ಕಾಶಿ ಎಂಬ ಸಹಸ್ರಲಿಂಗೇಶ್ವರ ದೇವಸ್ಥಾನದಿಂದ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಬೆಂಗಳೂರು ಕಡೆ 12 ಕಿಲೋಮೀಟರ್ ದಾಟಿದರೆ ಗೋಳಿತೊಟ್ಟು ಎಂಬ ಸ್ಥಳವು ಇಲ್ಲಿಂದ ಬಲಕ್ಕೆ 2 ಕಿಲೋಮೀಟರ್ ಆಲಂತಾಯ ರಸ್ತೆಯಲ್ಲಿ ಸಾಗಿದಾಗ ತಿರ್ಲಿ ಎಂಬಲ್ಲಿ ಶ್ರೀ ವಿಷ್ಣುಮೂರ್ತಿ ದೇವಾಲಯವಿದೆ. ನಮಗೆಲ್ಲರಿಗೂ ತಿಳಿದಿರುವಂತೆ ಇದು ಈಗಿನ ಕಡಬ ತಾಲೂಕಿಗೆ ಒಳಪಟ್ಟಿದ್ದು 100 ವರ್ಷಕ್ಕಿಂತ ಹಳೆಯದಾಗಿದೆ ಎಂದು ಅಂದಾಜು ಮಾಡಲಾಗಿದೆ. ಪರಮ ದೈವ ಭಕ್ತರಾದ ಎಲಿಕ್ಕಳ ದಿ ಕೃಷ್ಣ ಶಬರಾಯರ ಕುಟುಂಬದ ಶ್ರೇಯಸ್ಸಿಗಾಗಿಯೂ ಗ್ರಾಮದ ಜನತೆಯ ರಕ್ಷೆಗಾಗಿಯೂ ಅಭಯ ಹಸ್ತನಾದ ಚತುರ್ಬಾಹು ವಿಷ್ಣುಮೂರ್ತಿಯ ಶಿಲಾಗ್ರಹವನ್ನು ಪ್ರಾಚೀನತೆಯಿಂದ ಬೃಹತ್ ಅಶ್ವತ್ಥ ವೃಕ್ಷದ ಹತ್ತಿರ ದೇವಾಲಯವನ್ನು ನಿರ್ಮಿಸಿ ಪ್ರತಿಷ್ಠಾಪಿಸಿದರು. ಅಶ್ವತ್ಥ ವೃಕ್ಷವು ದೇವಾಲಯಕ್ಕೆ ನೆರಳನ್ನು ಕೊಡುತ್ತಾ ಅತಿ ಶಾಂತ ವಾತಾವರಣ ನಿರ್ಮಿಸಿದ್ದು ದೇವರಿಗೆ ಪೂಜೆ, ಅದರಂತೆ ಶನಿದೋಷ ಪರಿಹಾರಾರ್ಥವಾಗಿ ಹರಕೆಗಳಿದ್ದಲ್ಲಿ ಅಶ್ವತ್ಥ ಪೂಜೆಯು ಇಲ್ಲಿ ನೆರವೇರುತ್ತದೆ. ಸದಾ ನೆರಳು ಇರುವ ಸ್ಥಳದಲ್ಲಿ ವಿಷ್ಣುವಿನ ಸಾನ್ನಿಧ್ಯ ವೃದ್ಧಿಸುತ್ತಾ ಇಲ್ಲಿ ಬಂದ ಭಕ್ತರಿಗೆ ಅಭಿಷ್ಟ ಫಲಸಿದ್ಧಿ, ಕ್ಷಿಪ್ರ ಪ್ರಸಾದ ಯೋಗ ಉಂಟಾಗಿದೆ. ಇಲ್ಲಿ ಬಂದೊಡನೆ ನಾಸ್ತಿಕನು ಆಸ್ತಿಕನಾಗುತ್ತಾನೆ. ಇದು ಇಲ್ಲಿಯ ವಿಶೇಷ ಪ್ರಭಾವವಾಗಿದೆ. ಇಲ್ಲಿ ಒಮ್ಮೆ ಬಂದವರು ಮನಶಾಂತಿ ಉಂಟಾಗಿ ಆಗಾಗ್ಗೆ ಬಂದು ದೇವರ ಪ್ರಸಾದ ಪಡೆದು ಜಯಿ, ರೋಗ ರುಜಿನದಿಂದ ಪರಿವಾರ ವಿವಾಹ ಸಿದ್ಧಿ, ಸಂತಾನ ಲಾಭ ಹಾಗೂ ಕುಟುಂಬ ಸ್ನೇಹಗಳನ್ನ ಪಡೆದಿದ್ದಾರೆ. ಇಲ್ಲಿರುವ ಪುಣಾನು ದೇವತೆ ಎಂಬ ದೈವವು ಇಲ್ಲಿ
ದೇವರ ರಕ್ಷಕನಾಗಿ ಗ್ರಾಮ ಜನರಿಗೆ ಭಯ ನಿವಾರಣೆ ಮಾಡುವುದಾಗಿದೆ. ಪ್ರತಿ ವರ್ಷ ಫೆಬ್ರವರಿ 26ರಂದು ವಾರ್ಷಿಕ ರಂಗಪೂಜೆ ಹಾಗೂ ನಿತ್ಯ ಪೂಜೆ ನೈವೇದ್ಯಗಳು ನಡೆಯುತ್ತಿದ್ದು, ಕಾಲಚಕ್ರದ ಮಹಿಮೆಯಿಂದ ಈ ದೇವಸ್ಥಾನ ದುಸ್ಥಿತಿಯಲ್ಲಿದ್ದು ಬೇಗನೆ ಜೀರ್ಣೋದ್ಧಾರ ಆಗಬೇಕಾಗಿದೆ. 12 ವರ್ಷಗಳ ಹಿಂದೆ ಅಷ್ಟಮಂಗಲದಲ್ಲಿ ಚಿಂತಿಸಿ ಪುನಃ 12/9/2019ರಂದು ದೈವಜ್ಞ ಚೀಕೋಡು ಸುಬ್ರಹ್ಮಣ್ಯ ಭಟ್ಟರಿಂದ ದೀಪ ಪ್ರಶ್ನೆ ನಡೆಸಲಾಗಿದೆ. ದೇವಾಲಯದ ವಾಸ್ತುಶಿಲ್ಪ ತಜ್ಞರಾದ ಬೆದ್ರಡ್ಕ ಶ್ರೀ ರಮೇಶ ಕಾರಂತರ ನಕ್ಷೆಯಂತೆ ಕೆಮ್ಮಿಂಜೆ ಶ್ರೀ ಕಾರ್ತಿಕ ತಂತ್ರಿಯವರ ಮಾರ್ಗದರ್ಶನದ ಜವಾಬ್ದಾರಿಯನ್ನು ವಹಿಸಿಕೊಂಡಿರುತ್ತಾರೆ. ಶ್ರೀ ಮಹಾವಿಷ್ಣು ದೇವರ ಗರ್ಭಗುಡಿ, ನಮಸ್ಕಾರ ಮಂಟಪ, ಸುತ್ತುಪೌಳಿ, ಗಣಪತಿ ಶಾಸ್ತಾರ, ಲಕ್ಷ್ಮೀ ದೇವರ ಪ್ರತಿಷ್ಠೆ, ನಾಗ ಪ್ರತಿಷ್ಠೆ, ಕೊಣಾನು ದೇವಸ್ಥಾನ ನಿರ್ಮಾಣವಾಗಬೇಕಿದ್ದು ಶ್ರೀ ಮಾಧವ ಸರಳಾಯರ ಕುಟುಂಬಸ್ಥರಿಂದಲೇ ಈ ತನಕ ಎಲ್ಲಾ ಕೆಲಸಗಳು ನಡೆಯುತ್ತಿದ್ದು, ಇದೀಗ ಊರ ಪರವೂರ ಗ್ರಾಮಸ್ಥರ ಸಹಾಯವನ್ನು ಪಡೆದುಕೊಳ್ಳುತ್ತಾ ಈ ಪುನರ್ನಿರ್ಮಾಣಕ್ಕೆ ಸುಮಾರು 100 ಕೋಟಿ ಹಣ ಆಗಬಹುದೆಂದು ಅಂದಾಜಿಸಲಾಗಿದ್ದು, ಆಲಂತಾಯ, ಕೊಣಾಲು, ಗೋಳಿತೊಟ್ಟು ಗ್ರಾಮಗಳ ಹಾಗೂ ಹತ್ತಿರದ ಗ್ರಾಮ ಪರವೂರ ಭಕ್ತಾದಿಗಳಿಂದ ಈ ದೇವಾಲಯದ ಜೀರ್ಣೋದ್ಧಾರ ಆಗಬೇಕಾಗಿದೆ. ನಡೆಯತಕ್ಕಂತಹ ಜೀರ್ಣೋದ್ಧಾರದ ಒಂದು ಪ್ರಕ್ರಿಯೆ ಮುಖ್ಯವಾಗಿ ಶಂಕುಸ್ಥಾಪನಾ ಹಾಗೂ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿಗಳು ಅವರ ಒಂದು ದಿವ್ಯ ಹಸ್ತೆಯಿಂದ ನೆರವೇರಿಸಿ ಇನ್ನು ಮುಂದಕ್ಕೆ ಆಗತಕ್ಕಂತಹ ಆ ಜೀರ್ಣೋದ್ಧಾರ ಕಾರ್ಯಗಳೆಲ್ಲ ಅತಿ ಶೀಘ್ರವಾಗಿ ಊರ ಪರವೂರ ಎಲ್ಲ ಭಕ್ತ ಜನರ ಒಂದು ಸಹಕಾರದಿಂದ ಆ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಗಳನ್ನು ಎಲ್ಲ ನೆರವೇರಿಸಿ ಆ ಮಹಾವಿಷ್ಣು ದೇವರ ಒಂದು ಪುನಃ ಪ್ರತಿಷ್ಠೆ, ಅಷ್ಟಬಂಧ ಬ್ರಹ್ಮಕಲಶ ಉತ್ಸವವನ್ನು ಮುಂದಕ್ಕೆ ಆದಷ್ಟು ಶೀಘ್ರದಿಂದ ಮಾಡುವ ಹಾಗೆ ದೇವರು ಎಲ್ಲರಿಗೂ ಅನುಗ್ರಹ ಮಾಡಲಿ. ಈ ಕ್ಷೇತ್ರದ ಒಂದು ಪಾವಿತ್ರ್ಯತೆಯನ್ನು ಕೂಡ ದೇವರು ಎಲ್ಲ ಭಕ್ತ ಜನರ ಒಂದು ಸಹಕಾರದಿಂದ ನೆರವೇರಿಸಿ ಈ ಕ್ಷೇತ್ರ ಮಹಾಕ್ಷೇತ್ರವಾಗಿ ಬೆಳೆಯಲಿ ಎಂದು ನಾನು ಆ ಮಹಾವಿಷ್ಣುಮೂರ್ತಿ ದೇವರನ್ನು ಸ್ಮರಿಸುತ್ತಾ, ಈ ಭಾಗದಲ್ಲಿ ಎಲ್ಲ ದೇವಳಗಳು ಜೀರ್ಣೋದ್ಧಾರ ಬ್ರಹ್ಮಕಲಶ ಆಗಿದೆ. ಸಾಧಾರಣ ಈ ಪರಿಸರದಲ್ಲಿ ಜೀರ್ಣೋದ್ಧಾರ ಆಗದ ದೇವಸ್ಥಾನ ಈಗ ನಾನು ತಿಳಿದ ಮಟ್ಟಿಗೆ ತಿರ್ಲೆ ಒಂದೇ ಉಳಿದಿದ್ದದ್ದು. ಅದು ಕೂಡ ಸರಳಾಯರು 2-3-4 ವರ್ಷಗಳಿಂದ ಅದರ ಜೀರ್ಣೋದ್ಧಾರ ಕಾರ್ಯವನ್ನು ಮಾಡಬೇಕು ಅಂತ ಹೇಳುವ ಅಪೇಕ್ಷೆಯನ್ನು ಊರಿನವರಲ್ಲಿ ಬಂದವರಲ್ಲೆಲ್ಲ ಹೇಳ್ತಿದ್ರು. ಆ ಒಂದು ನಮ್ಮ ಅಪೇಕ್ಷೆ ಕೈಕೊಡುವಂತಹ ಸಮಯ ಬಂದಿದೆ. ನಾವೆಲ್ಲರೂ ಸೇರಿ ಈ ಕೆಲಸವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಮುಗಿಸಬೇಕು. ಇವತ್ತು ಅದಕ್ಕೆ ನಾವು ಶ್ರೀಗಳ ಅಮೃತ ಹಸ್ತದಿಂದ ಅಡಿಗಲ್ಲು ಹಾಕಿಯಾಗಿದೆ. ಜೀರ್ಣೋದ್ಧಾರ ಮಂಟಪ ಕೆಲಸ ನಮ್ಮ ಜೀವನೋಡು ಮನುಷ್ಯರಾಯನಾಗಲಿ ಜೀವನೋಡು ಒಂದಿ ಸುಸಂದರ್ಭ ದೇವನ ಸೇವೆಯನ್ನು ಮಲ್ಲ ಮಲ್ಲಕ್ಕೆ ಭಾರಿ ಭಾರಿ ಮಲ್ಲ ಸೇವೆನ ಮಲ್ಪೇರು. ತಿರುಪತಿ ಇರ್ಬೋದು, ಭಾರಿ ಮಲ್ಲ ಸೇವೆ ಮಲ್ಪೇರು. ಕೆಲಸ ಆಯ್ದು ಮಲ್ಲ ಕೆಲಸ ಬಂದು ಆ ಕೆಲಸ ಮತ್ತನಾಗಲಿ ಗೊತ್ತಾಗ್ಪಂಚಿನ ಸಂಗತಿ. ದೇವರ ಸೇವೆ ನಿಜವಾಯಿನ ಸೇವೆ ಬಂದು ಜೀರ್ಣೋದ್ಧಾರ ದೇವರಿನ ಸೇವೆ ಮಲ್ಪರ ಅವಕಾಶ ನಂಗೆ ಆವಲ್ಯ ಪೊರ್ತು ಈ ಸೇವೆನ ಮಲ್ಪನಾದ ಪುಣ್ಯ ಬಾಕಿದ ಸೇವೆ ದಿಕ್ಕು ನೆನಪುದಿ ಒಳ್ಳೆ ನಮ್ಮ ಏತು ಕೆಲಸ ಮಲ್ಪ ಜೀರ್ಣೋದ್ಧಾರ ಆತ ನಮ್ಮ ಕುಟುಂಬ ಆರೋಗ್ಯ ಮನಃಶಾಂತಿ ದಿಕ್ಕು ಮಲ್ಲಸ್ತು ಐಶ್ವರ್ಯ ಅವು ದೇವರು ಬೊಕ್ಕ ಕೊಡುವರು. ಆಂಡ ಸೇವೆ ಮಲ್ಪರ ಅವಕಾಶ ಕೊಡ್ತು ನಂಗೆ ನಮ್ಮ ಜೀವನೋಡು 1 ಸರ್ತಿ 2 ಸರ್ತಿ ಮಾತ್ರ ನಿಕ್ಲಿಗೆ ಅಂಚಿನ ಮಂದಿ ಭಾಗ್ಯ ಈ 2 ಬರ್ತದ ಜೀರ್ಣೋದ್ಧಾರ ಮಲ್ಪರೆ ನಮ್ಮ ಜೀವನ ಪರ್ಯಂತ ಬೇತೆ ಬೇತೆ ಸೇವೆ ಮಲ್ಪದ ಒಟ್ಟಿಗೂ 1 ಸೇವೆ ನಂಗೆ ಮುಲ್ಪ ದಿಕ್ಕದ. ವಿಷ್ಣುಮೂರ್ತಿ ದೇವರನ್ನ ಸೇವೆ ಮಲ್ಪರೆ ನಂಗೆ ಭಾಗ್ಯ ದಿಕ್ಕದ. ನಮ್ಮ ಭಾಗ್ಯವಂತೇವೆ ಸೇವೆ ಮಲ್ಪ ಭಾಗ್ಯವಂತೇವೆ ಅಂಚಾದ ಈ ಸೇವೆನ ನಿಕ್ಲಿ ಎಂಚ ಮಲ್ಪಡುವುಲ್ಲ ನಿಕ್ಲಿ ಇತ್ತೇನೆ ಮಾತ್ರ ಮಸ್ತ್ ಹಿರಿಯರಾಗ ಸಲಹೆ ಕೊಡ್ತೇವೆ. ನಮ್ಮ ಗ್ರಾಮದ ದೈವಸ್ಥಾನ ಅಣಗ ನಮ್ಮ ಶ್ರದ್ಧಾ ಭಕ್ತಿ ದುಂಬುದು ಇನ್ನಿಡ್ದು ಶಿಲಾನ್ಯಾಸ ಆದನ ದಿನೋಡ್ದು ನಿಕ್ಲ ಇಲ್ಲಾಡ ಮಾತಿಲ್ಲ ಮಧು ಮಾಂಸ ತಿಂಕೊಂಡು ಮಧು ಮಾಂಸ ದೂರ ಮಲ್ಪಲೆ ಎಲ್ಲ ಪ್ರತಿಷ್ಠೆ ಆದ ದೃಢಕಾಲ ಸಾಯಿಬಕ್ಕ ನಿಗಲ
ಈ ಮಧುಮಾಂಸ ತಿನ್ಕೊಂಡು ದುಃಖ ಮಲ್ಪೆ ಅಡೆಮುಟ್ಟ ಸದ್ದೆಡು ಭಕ್ತಿಡು ಈ ಕೆಲಸವು ಪ್ರಾರಂಭ ಮಾಡ್ತಾರೆ. ನಿಖಲ ಒಳ್ಳೆ ಕಷ್ಟ ಕಾರ್ಪಣ್ಯಗಳು ದೂರ ಆಯ್ತು ಬುಕ್ಕ ಇಂಟಿಲ್ಲ ಬರಲಿ ದಾನ ಆತನ ಬಂದು ನಿಲ್ಕೊಂಡು ಇಂದು ನಡಪಂಚಿನ ಸಂಗತಿಲು ನರ್ತನಂಚಿನ ಸಂಗತಿಲು ನಮ್ಮ ಈ ಒಂದು ಶುಭ ಮುಹೂರ್ತಡು ಆಯ್ನಂಚಿನ ಶಿಲಾನ್ಯಾಸದ ಕಾರ್ಯಕ್ರಮ ಆಯ್ನಾತ್ ಬೇಗ ಅವಡು ಎಂಕಲ್ ಈ ಊರದ ಒರ್ತಿ ನಿಖಲೊಟ್ಟಿಗೆ ಒಂಜಿ ಈ ಊರದ ಗ್ರಾಮಸ್ಥರಾದ ಯಾನ್ ಉಂಟುದು ಎಂಕೇಡು ದಾದ ಕೆಲಸ ಕಾರ್ಯಾಪನ ಐನು ಪೂರ ನಿಖಲ್ ಜೊತೆ ಕೈ ಜೋಡಿಸೇರಿ ಎಂಕಲ್ ಉಳ್ಳ ಅಂತ ಪಂಡದು ಸರ್ವರೆಗಳ ಅದು ವಿಷ್ಣುಮೂರ್ತಿ ಎಡ್ಡೆ ಮಲ್ಪಡದು ಪಂಡದು ಏನಾದ್ರೂ ನಮ್ಮಲ್ಲಿ ಇದೆ ಅಂತಂದ್ರೆ ಅದೆಲ್ಲವೂ ಒಂದು ಹಾಗಾಗಿ ಅದನ್ನ ಅರ್ಪಿಸುವಂತ ಭಾವನೆ ಮಾತ್ರ ನಮ್ಮಲ್ಲಿ ಇರಬೇಕಾದ್ದು. ಹಾಗಾಗಿ ಎಲ್ರಿಗೂ ಕೂಡ ಒಳ್ಳೆಯದಾಗ್ಲಿ. ಈ ದೇವರ ಈ ಜೀರ್ಣೋದ್ಧಾರ ಏನು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಆದಷ್ಟು ಬೇಗ ನಿರ್ವಿಘ್ನವಾಗಿ ನೆರವೇರಲಿ. ಎಲ್ಲರ ಒಂದು ಸೇವೆಯೊಂದಿಗೆ ಈ ಕೆಲಸ ಉತ್ತಮವಾಗಿ ಆದಷ್ಟು ಶೀಘ್ರವಾಗಿ ನಡೆಯಲಿ ಅಂತ ದೇವೊಟ್ಟಿಗೆ ಪ್ರಾರ್ಥಿಸಿಕೊಂತ ನಮ್ಮ ಮಾಂತೆಲ್ಲ ಈ ದೇವರನ್ನ ಕಾರ್ಯಡು ಮಾಂತೆಲ್ಲ ಭಾಗ್ಯವಂತು ಎಡ್ಡೆ ರೀತಿಯಲ್ಲಿ ಮನಸ್ಸು ಮನಸ್ಸೆಲ್ಲ ಒಂದೇ ಆಯ್ತು. ಈ ಕೆಲಸವನ್ನು ನಾವು ಮನ್ಪುಗ ಎಂಕೆಲ ಫುಲ್ಲು ಸಹಕಾರ ಎನ್ನಲುಂಡು ವೈಯಕ್ತಿಕ ಸಹಕಾರಲುಂಡು ಅಂಚನೆ ಗ್ರಾಮ ಪಂಚಾಯತ್ ಎಂಚಿನ ನಂಗೆ ಕೊರಳಿ ಅನ್ನ ಏನು ಕೊರಿಯರ ಸಹಕಾರ ಮನ್ಪು ಮಾಂತರಿಗಳ ದೇವರ ಮಹಾವಿಷ್ಣು ಮೂರ್ತಿಯವರು ಆರೋಗ್ಯ ಐಶ್ವರ್ಯ ಕೊಡದು ಕರುಣಿಸಡು. ಈ ಕೊಣಾಲು ಗ್ರಾಮವನ್ನಾಗ ದಿಕ್ಕಲೊಂದು ಮೂಜಿ ಗ್ರಾಮ ಚೂರು ದುಂದು ಪನ್ನಗ ಆಲಂಕಾಯ ಗ್ರಾಮ ಚೂರು ಇಂಚು ಪೋನಗ ಒಳ್ಳುತ್ತೊಟ್ಟು ಗ್ರಾಮ ಮೂಜಿ ಗ್ರಾಮಗ್ ಸಾಧಾರಣ ಈ ಒಂಜಿ ದೇವಸ್ಥಾನ ಸಂಬಂಧಪಟ್ಟ ಜನಕ್ಕೆ ಬರ್ಪ ಈ ಒಂಜಿ ಕೆಲಸನ ನಮ್ಮ ಊರ ಜನಕ್ಕೆ ಮಾತೆಲ್ಲ ಸೇರಿದು ಮಲ್ಪಗಾಪನ ಗುರಂಚಿನ ಒಂಜಿ ಆಶಯನ ದೀವೊಂದು ವೇದಿಕೆಡು ಇತ್ತನಕನ ಹಿರಿಯಕನ ಸಹಕಾರ ಮಾತ ಕೇಂದು ಕೊಣಾಲದ ವಿಷ್ಣುಮೂರ್ತಿ ದೇವರನ್ನ ಒಂದು ಜೀರ್ಣೋದ್ಧಾರ ಎಡ್ಡೆಡು ಮಲ್ಪಗಾಪನ ಮುಂದು ಈತೆಡ್ಡೆ ಪುಣ್ಯ ಕೆಲಸಡು ಸೇರಿನ ಭಾಗ್ಯ ನಂಗೆ ಉಂಡು ನಾಂಡ ಖಂಡಿತವಾದ ಈ ದೇವಸ್ಥಾನ ಕಂಪ್ಲೀಟ್ ಮಲ್ಪರ್ಲ ಭಾಗ್ಯ ನಮಗೆ ಉಂಡು ನೆಲೆಕ್ಕ ಒಂಜಿ ದೇವಸ್ಥಾನ ಕಟ್ಟುನ ಭಾಗ್ಯ ಏರಿಗ್ಲ ತಿಕ್ಕುನ ಬಾಳ ಒಂಜಿ ಕಮ್ಮಿ ಅಂಚಿತ್ ನಲ್ಪ ನಂಗೆ ಮುಂದೆ ಒಂಜಿ ಹತ್ತು ರಡ್ಡು ದೇವಸ್ಥಾನ ಕಟ್ಟುನ ಪುಣ್ಯ ನಂಗೆ ತಿಕ್ಕಣೆಂದು ಬಂದಿದೆ ದೇವಣ್ಣ ಕಾಂಚನ ಪೆರ್ಲೆಲ್ಲ ಮುಲ್ಪ ಖಾಲಿ ಒಂಜಿ ಮೈಲ್ ಡಿಫರೆನ್ಸ್ ಡಿಪ್ಪು ನಾವು ನಂಗೆ ಮಾತ್ರ ರಡ್ಡು ದೇವಸ್ಥಾನದ ಪುಣ್ಯ ತಿಕ್ಕಣೆಂದು ಬನ್ನೊಳ್ಳಿ. ಈ ರಡ್ಡು ದೇವಸ್ಥಾನದ ಪುಣ್ಯ ತಿಕ್ಕುನ ಭಾಗ್ಯ ಸಾಧಾರಣ ಎನ್ನಲೆ ಕೊಡುವ ಏರೆಗ್ಲ ತಿಕ್ಕದು ಅಂದ್ರೆ ನಮ್ಮನೆ ಹಿರಿಯಕ್ಲೆಗ್ಲ ತಿಕ್ಕದು ಅಂದ್ರೆ ಎನ್ನ ಅಪ್ಪ ಅಮ್ಮನಕ್ಕೆಲ್ಲ ಎಂಕ್ಲ ಅಲ್ಪ ದೇವಸ್ಥಾನ ಕಟ್ಟದ ಜೂತ ಎಣ್ಣೆ ಜೂತ ಯಾನ್ ಕೇನ್ ನಿನ್ನಿದ್ದೆ ಅಂಚಿತ್ನಲ್ಪ ನಂಗೆ ರಡ್ಡು ದೇವಸ್ಥಾನ ಕಟ್ಟುನ ಭಾಗ್ಯ ತಿಕ್ಕೊಂಡು ಪಿರ ರಡ್ಡು ದೇವಸ್ಥಾನಕ್ಲ ಬ್ರಹ್ಮಗಳ ಸಮಲ್ಪನ ಭಾಗ್ಯ ತಿಕ್ಕೊಂಡು ಇಂಚಿತ್ನ ಪುಣ್ಯಾತ್ಮನ ನಮ್ಮ ಅಂದಂಡ ನಮ್ಮನಾಥ ಮಲ್ಲ ಒಂಜಿ ಯೋಗ ಭಾಗ್ಯ ಇತ್ತಿನಕ್ಕೆ ಸಾಧಾರಣ ಮುಟ್ಟಡಿಯರ್ಲ ಇಜ್ಜಿನ ಬರೋದು.